ಇದೇನಪ್ಪ ರಂಗೋಲಿ ಬಿಡ್ಸಿ ಅಂದ್ರೆ ಏಡಿ ಕಾಲ್ ಬಿಡ್ಸಿದಾರೆ ಅಂತ ನೋಡ್ತಾ ಇದ್ದೀರಾ? ಬನ್ನಿ ನಮ್ಮ ಭಾವನ ಮನೆ ಗೃಹ ಪ್ರವೇಶಕ್ಕೆ ಹೋಗಿ ಬರೋಣ. ಅದಕ್ಕಿಂತ ಮೊದಲು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರದು ಯಾರದು ತೋರ್ಸು, ಹಿಂಗ್ ತೋರ್ಸು, ಹಿಂಗ್ ಉಲ್ಟಾ ತೋರ್ಸು. ಯಾರ್ಯಾರಿದ್ದಾರೆ ಇಲ್ಲಿ? ಇವ್ರು ಯಾರು? ಅಲ್ಲ ಅಲ್ಲಿ ನಿತ್ಕೊ ನೀನು. ಹಾಯ್ ಮಾಡು, ಹಾಯ್ ಹಾಯ್ ಮಾಡೆ. ಮಾಡು, ಇಲ್ಲಿ ಕೈ ತೆಗಿ, ಇಲ್ಲಿ ಕೈ ತೆಗಿ, ಇಲ್ಲಿ ಕೈ ತೆಗಿ. ಹಾ ತೋರ್ಸು ಆರ್ವಿನ. ಆರ್ವಿ ಹಾಯ್. ನೀನ್ ಮಾಡು ಅನ್ಸಿ, ಹಾಯ್ ಮಾಡು. ಏನಿದು? ನೀ ತಿಂತೀಯಾ? ನಿಂಗೆ ಇಷ್ಟನಾ? ಫಸ್ಟ್ ಫ್ಲೋರಿಂದ ವ್ಯೂ ತೋರಿಸ್ತೀನಿ. ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ, ಈ ಥರ ಜಾಗದಲ್ಲಿ ಮನೆ ಕಟ್ಕೊಳ್ಳೋದೇ ಅಂತೂ ಪುಣ್ಯ ಅಂತ ಹೇಳ್ಬೋದು. ಯಾಕೆಂದರೆ ಮನೆ ಮುಂದೆ ಅವ್ರದ್ದೇ ತೋಟ, ಮತ್ತು ಎಲ್ಲಿ ನೋಡಿದ್ರೂ ಗ್ರೀನು, ತುಂಬ ಚೆನ್ನಾಗಿತ್ತು ಜಾಗ ಅಂತೂ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಜಾಗ ಅಂತ. ಇವಳಂತೂ ನಾನು ಹಿಂದೆ ಮುಂದೆನೇ ಓಡಾಡ್ತಾ ಇದ್ಲು ಆರ್ವಿ. ಇವಾಗಿನ ಮಕ್ಕಳು ಎಷ್ಟು ಶಾರ್ಪ್ ಆಗಿರ್ತಾರೆ ಅಂತ ಅಂದರೆ, ವಿಡಿಯೋ ಮಾಡ್ತೀನಿ ಅಂದ ತಕ್ಷಣ ಅಲರ್ಟ್ ಆಗಿಬಿಡ್ತಾರೆ. ಹಾಗೆ ಇಲ್ಲಿ ಡೆಕೋರೇಷನ್ ಮಾಡ್ತಾಯಿದ್ರು, ಫ್ಲವರ್ಸ್ ಎಲ್ಲ ಹಾಕ್ತಾಯಿದ್ರು. ನೈಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಲೈಟಿಂಗ್ಸ್ ಎಲ್ಲ ಆನ್ ಆದಮೇಲೆ ಅದನ್ನು ತೋರಿಸ್ತೀನಿ. ಇವ್ರ ಮನೇಲಿ ಇನ್ನೂ ಒಂದು ಸ್ಪೆಷಲ್ ಇದೆ, ಅದೇನು ಅಂತ ತೋರಿಸ್ತೀನಿ ಇವಾಗ. ನೋಡಿ, ಅಲ್ಲಿ ನೇಗ್ಲು ಹಾಕ್ಸಿದ್ದಾರೆ ಮನೆಯಲ್ಲಿ. ಅದು ರೈತರದೊಂದು ಸಿಂಬಲ್ ಅಂತಲೇ ಹೇಳ್ಬೋದು. ಇವಾಗ ಯಾರೂ ಅಷ್ಟು ಅದನ್ನು ಯೂಸ್ ಮಾಡ್ತಾ ಇಲ್ಲ, ಆದರೂ ಅವ್ರದ್ದೊಂದು ಇರುತ್ತಲ್ವ ಅದ್ರ ಮೇಲೆ ಪ್ರೀತಿ. ಸೊ ಅವ್ರು ಇನ್ನೂ ಅದನ್ನ ಇಟ್ಕೊಂಡು ಅದನ್ನಲ್ಲಿ ಮನೆಗೆ ಹಾಕ್ಸ್ಬಿಟ್ಟಿದ್ದಾರೆ. ಇವಾಗ ಆಲ್ಟರ್ನೇಟ್ ಬಂದಿದೆ, ಅದಕ್ಕೆ ನೇಗ್ಲನ್ನ ಯಾರೂ ಯೂಸ್ ಮಾಡ್ತಾ ಇಲ್ಲ. ಇಲ್ಲೇ ಹಿಂದ್ಗಡೆ ಅಡುಗೆಗೆಲ್ಲ ಪ್ರಿಪ್ರೇಷನ್ ನಡೀತಾ ಇತ್ತು. ಏನಿದೆಲ್ಲ? ಸೌತೆಕಾಯಿ. ಆಮೇಲೆ ಇವರಿಬ್ಬರು ಅಷ್ಟೇ, ಇವ್ರು ಪುಟ್ ಕೈಲಿ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಮಾಡ್ತಾಯಿದ್ರು. ನೋಡಿ ಎಷ್ಟು ಕ್ಲೀನಾಗಿ ಜೋಡಿಸ್ತಾ ಇದ್ದಾರೆ ಫ್ಲವರ್ಸ್ನ. ನಾನು ಹೆಂಗೆ ತೋರಿಸ್ಕೊಟ್ಟಿದ್ನೋ ಹಂಗೆ ಜೋಡಿಸ್ತಾ ಇದ್ರು ಇಬ್ಬರು. ಇವಾಗ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ. ಬಂದರು ಬ್ಯಾಟ್ಸ್ಮನ್ನು. ಈ ಮಕ್ಕಳು ಆಟನೆಲ್ಲ ಮುಗಿಸಿ ಹಾಗೆ ಮನೆ ಕಡೆ ಹೊರಟ್ವಿ ನಾವು, ರೆಡಿ ಆಗೋಣ ಅಂತ ಹೇಳಿಬಿಟ್ಟು. ಈ ಮನೆಯಿಂದ ಹೊಸ ಮನೆಗೆ ಬನ್ನಿ ಹೊಸ ಮನೆಗೆ ಹೋಗೋಣ. ಇಲ್ಲೆಲ್ಲರೂ ಹಾಲು ಉಗ್ಸೋಕ್ಕೆ ಮತ್ತು ಪೂಜೆ ಮಾಡೋಕ್ಕೆ ಎಲ್ಲ ಐಟಮ್ಸ್ನೂ ರೆಡಿ ಮಾಡಿ ಇಟ್ಕೊಂಡಿದ್ರು. ಸೊ ಅದನ್ನೆಲ್ಲ ವಿಡಿಯೋ ಮಾಡಿಕೊಂಡು, ಇಲ್ಲಿ ಇದ್ರ ತುಂಬ ಭತ್ತ ಎಲ್ಲ ಹಾಕಿ ಏನಾದರೂ ತುಂಬಿಸಿರ್ತಾರೆ, ಯಾವಾಗಲೂ ಸಮೃದ್ಧಿ ಹಾಗೇ ಇರಲಿ ಮನೇಲಿ ಅಂತ. ಸೊ ಹೋಮಕ್ಕೆ ರೆಡಿ ಮಾಡ್ಕೊಂಡಿದ್ರು, ಮತ್ತು ಡೆಕೋರೇಷನ್ ಎಲ್ಲದೂ ಕಂಪ್ಲೀಟ್ ಆಗಿತ್ತು. ತುಂಬ ಚೆನ್ನಾಗಿ ಮಾಡಿದರು. ಎಲ್ಲ ಕಡೆ ರಂಗೋಲಿ ಬಿಡಿಸಿದ್ರು, ಫ್ಲವರ್ಸಿಂದ ಡೆಕೋರೇಷನ್ ಮಾಡಿದರು. ಈ ಕಡೆ ಎಲ್ಲ ಭಟ್ರು ಪೂಜೆಗೆ ಏನು ಬೇಕು ಅನ್ನೋದನ್ನೆಲ್ಲ ಸೆಟ್ ಮಾಡ್ಕೊತಾ ಇದ್ರು. ಫುಲ್ ವಿಡಿಯೋನ ನಾನು ಕೊನೆಯಲ್ಲಿ ಹಾಕಿರ್ತೀನಿ, ಕೊನೆ ತನಕ ನೋಡೋದಂತೂ ಮರಿಬೇಡಿ. ಹೊಸ ಮನೆಯಲ್ಲಿ ನಾನಿದ್ದೀನಿ.
ಆಲ್ ದ ಬೆಸ್ಟ್ ಭಾವಕ್ಕೆ. ಕಂಪ್ಲೀಟ್ ಹೋಮ್ ಟೂರ್ ಬೇಕು ಅಂದರೆ ಗೃಹ ಪ್ರವೇಶ ಆದಮೇಲೆ ಒಂದು ದಿವಸ ಬರ್ತೀನಲ್ವ, ಆವಾಗ ಮಾಡ್ತೀನಿ. ಹೋಮ ಪೂಜೆ ಎಲ್ಲ ಆದಮೇಲೆ ಗೋವನ್ನ ಒಳಗಡೆ ಕರ್ಕೊಂಡು ಹೋಗಿ ಎಲ್ಲದಕ್ಕೇನಾದರೂ ತಿನ್ನೋಕೆ ಕೊಡಬೇಕು. ಅದನ್ನು ಮಾಡ್ತಾಯಿದ್ರು. ಅದನ್ನು ಮುಗಿಸ್ಕೊಂಡು ನಾನು ಬಸ್ಸಿಗೆ ಹೊರಡಬೇಕಿತ್ತು. ಸೊ ನಾನು ಅಲ್ಲಿ ಊಟ ಮುಗಿಸ್ಕೊಂಡು ಹಾಗೆ ನಾನು ಬ್ಯಾಂಗ್ಳೂರ್ಗೆ ಹೊರಟೆ. ನೆಕ್ಸ್ಟ್ ಡೇ ಇರೋಕ್ಕಾಗಲಿಲ್ಲ ನನಗೆ. ಇದು ಹೋಮ ದಿನ ಮಾತ್ರ ಇದ್ದಿದ್ದು. ಓಕೆ, ಬಾಯ್ ಬಾಯ್. अविध्यानामन्तस्तिमिरामिहिरद्वीपनगिरे जदनं चैतन्यस्तवकं करन्दश्रुतिजरे दरिद्रारा चिन्तामणि गुणनिका जन्मजलधो निमग्नानं धंष्ट्रामुररिपुवराहस्य भवति दरिद्रारा चिन्तामणि गुणनिका जन्मजलधो निमग्नानं धंष्ट्रा